ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತಡ ಮಾಡದೆ ಮುದ್ದು ಸೊಸೆ ಎಪಿಸೋಡ್ ಇವತ್ತು ಏನಾಗುತ್ತೆ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಮುದ್ದು ಸೊಸೆ ಎಪಿಸೋಡ್ನಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗೋಗಿ ಎಲ್ಲ ಶಾಕಲ್ಲಿ ಇರಬೇಕಾದ್ರೆ ವಿದ್ಯಾಗೆ ಹೇಳ್ಕೊತಾ ಇದ್ದಾಳೆ. ವಿದ್ಯಾ ಅವಳಷ್ಟಕ್ಕೆ ಅವಳೆ, ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಮಾಡಿರೋ ತಪ್ಪನ್ನ ಯಾರಿಂದನೂ ಕೂಡ ಕ್ಷಮಿಸೋದಕ್ಕೆ ಆಗೋದೇ ಇಲ್ಲ, ಈ ತಪ್ಪಿಗೆ ಶಿಕ್ಷೆ ನನಗೆ ನಾನೇ ಕೊಟ್ಕೊಬೇಕು ಅಂತ ಹೇಳಿ ಅವಳು ತುಂಬ ಅಳ್ತಾ ಇರ್ತಾಳೆ. ಅಲ್ಲೇ ನಿಂತ್ಕೊಂಡು, ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ, ಅಯ್ಯೋ ಅಜ್ಜಮ್ಮ, ನನಗೆ ಈ ಮನೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿತ್ತು, ನನ್ನ ಈ ಮನೆ ಎಷ್ಟು ಗೌರವದಿಂದ ನೋಡ್ಕೋತಾ ಇತ್ತು, ನಾನು ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ಎಲ್ರಿಗೂ ಅಂತ ಹೇಳಿ ವಿದ್ಯಾ ಅವಳಷ್ಟು ಅವಳೆ ಹತ್ಕೊಂಡು, ಸರಿ ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ, ಬೇರೆ ಯಾರೂ ಶಿಕ್ಷೆ ಕೊಡೋದು ಬೇಡ, ಈಗ ಶಿವರಾಮೇಗೌಡರು ನನಗೆ ಶಿಕ್ಷೆ ಕೊಟ್ಟರು ಅಂದರೆ ಇಡೀ ಊರೇ ಮಾತಾಡುತ್ತೆ, ತನ್ನ ಮನೆ ಸೊಸೆಗೆ ಶಿಕ್ಷೆ ಕೊಟ್ಟು ಕಳಿಸ್ಬಿಟ್ಟ ಅಂತ ಹೇಳಿ ಇಡೀ ಊರೇ ಮಾತಾಡುತ್ತೆ, ಅದಕ್ಕೆ ಯಾರೂ ನನಗೆ ಶಿಕ್ಷೆ ಕೊಡೋದು ಬೇಡ, ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಈ ಮನೆ ಬಿಟ್ಟು ಈಗಲೇ ಆಚೆ ಹೋಗ್ಬಿಡ್ತೀನಿ ಅಂತ ಹೇಳಿ ಫುಲ್ಲು ಅಳ್ತಾ ಹೋಗಿ ಅಜ್ಜಮ್ಮನ ಕಾಲ ಹತ್ರ ಬೀಳ್ತಾಳೆ. ಅಜ್ಜಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತಾಳೆ. ಅದಾದ ನಂತರ ಶಿವರಾಮೇಗೌಡರು ಕಾಲಿಗೆ ಕೂಡ ಬಿದ್ದುಬಿಟ್ಟು ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾಳೆ. ಬಟ್ ಶಿವರಾಮೇಗೌಡರು ಒಂದು ಹೆಜ್ಜೆ ಹಿಂದೆ ಹೋಗ್ಬಿಡ್ತಾರೆ, ಆಶೀರ್ವಾದ ಮಾಡಲ್ಲ. ಅದಾದಮೇಲೆ ಫುಲ್ಲು ಅಳ್ತಾ ಭದ್ರಾ ಕಾಲಿಗೆ ಬಿದ್ದು ತುಂಬ ಅಳ್ತಾ ಇರ್ತಾಳೆ. ಹತ್ಕೊಂಡು, ಸರಿ ನನಗೆ ಈ ಮನೆ ಋಣ ಇನ್ನು ಇಲ್ಲಿ ಮುಗೀತು, ನನಗೂ ಈ ಮನೆಗೂ ಇನ್ನು ಯಾವುದೇ ಋಣನೂ ಇಲ್ಲ, ನಾನು ಏನೇ ತಪ್ಪು ಮಾಡಿದರೂ ನಿಮ್ಮಿಂದ ಕ್ಷಮಿಸಲಾರ್ದ ತಪ್ಪು ನಾನು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಆದಷ್ಟು ನನ್ನ ಕ್ಷಮಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಅಲ್ಲಿಂದ ಅಪ್ಪ ಅಮ್ಮ ಅಂತ ಅವರಮ್ಮನೂ ರತ್ನಾಗೆ ಮತ್ತು ಚೆಲುವಾಗಿ ಇಬ್ರಿಗೂ, ಅಪ್ಪ ಅಮ್ಮ ನಮಗೆ ಈ ಮನೆ ಋಣ ಮುಗೀತು, ಇಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿಂದ ಮನೆ ದಾಟಿ ಆಚೆ ಹೋಗ್ತಾ ಇರ್ತಾಳೆ. ಮನೆ ದಾಟಬೇಕಾದ್ರೆ ಅವಳಿಗೆ ಹಳೆ ನೆನಪೆಲ್ಲ ನೆನಪಾಗುತ್ತೆ. ಮನೆಗೆ ಒಳಗಡೆ ಬರಬೇಕಾದ್ರೆ ಸೇರೋದು ಹೇಗೆ ಬಂದಿದೆ ಅನ್ನೋದೆಲ್ಲ ನೆನಪು ಮಾಡ್ಕೊಂಡು ತುಂಬ ಅಳ್ತಾ ಆಚೆ ಬರ್ತಾಳೆ. ಹಾಗೆ ಆಚೆ ಬರ್ತಾ ಇರಬೇಕಾದ್ರೆ ಹತ್ಕೊಂಡು ಬರ್ತಾ ಇರ್ತಾಳೆ, ಎಡವು ಬಿದ್ದುಬಿಡ್ತಾಳೆ. ಆಗ ರತ್ನ ಸಡನ್ನಾಗಿ ಇಟ್ಕೊಂಡಾಗ, ಇಲ್ಲ ಅಮ್ಮ, ನಾನು ದೊಡ್ಡ ಪಾಪಿ, ನಾನು ಯಾರೂ ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಮ್ಮ, ನನಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅಲ್ಲಿಂದ ಹತ್ಕೊಂಡು ಹೊರಡ್ತಾಳೆ. ಇಲ್ಲಿ ಗೋವಿಂದ ಮನೆಯಲ್ಲಿ ಎಲ್ರಿಗೂ ಹೇಳ್ತಾ ಇದ್ದಾನೆ, ಮನೆಗೆ ಬಂದಿರೋ ಅಂಥ ಗೆಸ್ಟ್ಗಳಿಗೆ ಹೇಳ್ತಾ ಇದ್ದಾನೆ, ನಮ್ಮ ಮನೇಲಿ ಆಗಿರೋ ಅಂಥ ಈ ಪ್ರಾಬ್ಲಮ್ನ ನೀವು ಊರಲ್ಲೆಲ್ಲ ಹೇಳಿ ನಮ್ಮ ಅಣ್ಣನ ಮರ್ಯಾದೆ ತೆಗಿಬೇಡಿ, ಇದು ಆಗೋಗಿದೆ, ದಯವಿಟ್ಟು ಕೇಳ್ಕೊತೀನಿ, ಊರಲ್ಲಿ ಏನೂ ಹೇಳಕ್ಕೆ ಹೋಗ್ಬೇಡಿ, ಈ ವಿಷಯನ ಇಲ್ಲಿಗೆ ಮರ್ತುಬಿಡಿ ಅಂತ ಹೇಳಿ ಬಂದಿರೋ ಅಂಥ ಗೆಸ್ಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾನೆ. ಸರಿ ಅಂತ ಹೇಳಿ ಗೆಸ್ಟ್ಗಳು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ ನಂತರ ಅಜ್ಜಮ್ಮ ಫುಲ್ಲು ಅಳ್ತಾ ಇರ್ತಾರೆ. ಅಜ್ಜಮ್ಮ ಕೂಡ, ಅಯ್ಯೋ ನನಗೆ ಈ ಕಣ್ಣಿಂದ ನಾನೇ ನಂಬೋಕ್ಕಾಗ್ತಾಯಿಲ್ಲ, ಯಾಕೆ ಹಿಂಗೆ ಮಾಡಿಬಿಟ್ಲು ವಿದ್ಯಾ ಅಂತ ಹೇಳಿ, ನಮ್ಮನೆ ಯಾಕೋ ಬರ್ತಾ ಸ್ಮಶಾನ ಆಗ್ತಾಯಿದೆ ಅಂತ ಅವಳು ಅಳ್ತಾ ಇರ್ತಾಳೆ. ಇಲ್ಲಿ ಸಾವಿತ್ರಿ ಫುಲ್ಲು, ಅಯ್ಯೋ ಭದ್ರಾ, ನೀನು ನೋಡು ಎಷ್ಟು ಚೆನ್ನಾಗಿ ಅವಳನ್ನ ಒತ್ಕೊಂಡು ಮೆರೆಸ್ತಾ ಇದ್ದೆ, ಅವಳಿಗೆ ನೀನು ಒತ್ಕೊಂಡು ಮೆರೆಸಿದ್ದಕ್ಕೆ ಇದೇ ತಾನೇ ಬಹುಮಾನ ಅವಳು ನಿನಗೆ ಕೊಟ್ಟಿರೋದು, ಎಂಥ ನೀಚಿ ಅವಳು, ಥೂ ಹಾಗೆ ಹೀಗೆ ಅಂತ ಅಲ್ಲಿ ಸಾವಿತ್ರಿ ಬೈತಾ ಇದ್ದಾಳೆ. ಮತ್ತೊಂದು ಕಡೆ ಅಜ್ಜಮ್ಮ ಕೂಡ, ಅಯ್ಯೋ ಭದ್ರಾ, ನಾನು ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ, ನೀನು ಅವಳ ಮೇಲೆ ಅಷ್ಟು ಕನಸಿಕ್ಕೊಂಡಿದ್ದೆ, ಏನಪ್ಪ ಮಾಡೋದು, ಅಯ್ಯೋ ಶಿವರಾಮ, ನೀನಾದ್ರೂ ಭದ್ರಂಗೆ ಸಮಾಧಾನ ಮಾಡು ಅಂತ ಹೇಳಿ ಅಜ್ಜಮ್ಮ ಕೇಳ್ಕೊಳ್ತಾ ಇದ್ದಾಳೆ. ಆವಾಗ ಶಿವರಾಮೇಗೌಡರು ಸರಿ ಅಂತ ಹೇಳಿ ಕುತ್ಕೊಂಡ್ಬಿಟ್ಟು ಸಡನ್ನಾಗಿ ಕೆಳಗಡೆ ಕುತ್ಕೊಂಡ್ಬಿಟ್ಟು ಭದ್ರಾ ಅಂತ ಹೇಳ್ತಾರೆ. ಭದ್ರಾ ಅವ್ರ ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ತುಂಬ ಅಳ್ತಾ ಇರ್ತಾನೆ. ಅಯ್ಯೋ ಅಪ್ಪ, ನನಗೆ ಹಿಂಗೆ ಮೋಸ ಮಾಡಿಬಿಟ್ಲಲ್ಲಪ್ಪ ಇವಳು, ನನಗೆ ಒಂದೇ ಒಂದು ಮಾತು ಹೇಳ್ಬೋದಾಗಿತ್ತು, ಈ ಸೀಮಂತ ತಯಾರಿ ಮಾಡಿದಾಗಾದ್ರೂ ಅವಳು ಹೇಳ್ಬೋದಾಗಿತ್ತು, ನನಗೆ ಎಂಥ ಮೋಸ ಮಾಡಿಬಿಟ್ಲು ಅವಳನ್ನ, ನಾನು ಇಷ್ಟಪಟ್ಟಿದ್ದಕ್ಕೆ, ತುಂಬ ದೊಡ್ಡ ನತದ್ರೋಹಿ ಅವಳು, ಹಾಗೆ ಹೇಗೆ ಅಂತ ಭದ್ರಾ ತುಂಬ ಅಳ್ತಾ ಇರ್ತಾನೆ. ಮತ್ತು ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್, ಅಂದರೆ ಭಾನುವಾರದ ಎಪಿಸೋಡು. ಇನ್ನು ಸೋಮವಾರದ ಎಪಿಸೋಡ್ದು ಪ್ರೊಮೋದಲ್ಲಿ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಅವಳು ನನ್ನ ವಿದ್ಯಾನ್ ಈ ಮನೆಯದು ಮಾನ ಮರ್ಯಾದೆ ತೆಗೆದೋದ್ಲು, ನನ್ನ ಮಗಂದು ನೆಮ್ಮದಿ ಹಾಳು ಮಾಡಿದ್ಲು, ಇನ್ನು ಈ ಮನೆ ಋಣ ಅವಳಿಗೆ ಕಂಪ್ಲೀಟಾಗಿ ಮುಗೀತು, ಇನ್ನು ಅವಳ ಜೀವನದಲ್ಲೂ ಕೂಡ ಈ ಮನೆಗೆ ಕಾಲಿಡಬಾರ್ದು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ. ಇದಿಷ್ಟು ಬಂದು ಮುದ್ದು ಸೊಸೆ ಎಪಿಸೋಡ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.